ಗದ್ದೆಗೌಡ ಯಾ ಹಳ್ಳ್ಯಾಗ ಬಂದ ನಾನು ಮೂತಿ ತೋರ್ಸ ನಾವ್ ಹೇಳ್ತೀವಿ ಅವಂಗ ಅಲ್ಲಿ ಇಲ್ಲಿ ಮಠ ಆಸೆ ಬಂದ ಯಾ ಹಳ್ಳ್ಯಾಗ ಕಾಲಿಟ್ಟ ಹೇಳ್ಕೊಡೋಣ. ಕಾಂಗ್ರೆಸ್ ಸರ್ಕಾರ ಬರ್ಬೇಕು, ಬದಲಾವಣೆ ಆಗ್ಬೇಕು. ಕಾಂಗ್ರೆಸ್ ಅಂತ ಈ ಸಲ 100 ಬರ್ತತಿ, ಬಿಜೆಪಿ ಮಣ್ಣು ಕೊಡ್ತು, ಅದೇನ ಇದು ಇಲ್ಲ. 10 ವರ್ಷ ಏನ್ ಮಾಡ್ಯಾರ ಮೋದಿ ಅನ್ನುವಂಥದ್ದು ಒಂದು ಪ್ರಶ್ನೆ. 20 ವರ್ಷಗಳ ಕಾಲ ಗದ್ದಿಗೌಡನ ಆರಿಸಿ ಕಳಿಸಿದ್ರು ಸಹಿತ ಯಾವುದೇ ರೀತಿ ಅಭಿವೃದ್ಧಿಗಳನ್ನ ಮಾಡಲು ಕಿಂಚಿತ್ತು ಕಾಳಜಿ ವಹಿಸದ ನಮ್ಮ ನಿದ್ದೆ ಗೌಡರಿಗೆ ಈ ಸಲ ಸೋಲು ಖಚಿತ. ಸಂಯುಕ್ತ ಪಾಟೀಲ್ ಅವರು ಗೆಲುವು ನಿಶ್ಚಿತ ಅಂತ ಹೇಳಿ ನಾವು 10 ವರ್ಷ ಬಿಜೆಪಿ ಕೊಟ್ಟು ನೋಡಿ, ಈಗ ಅವ್ರು ಏನು ಇಲ್ಲ. ಅಜ್ಜಾರ ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಪ್ಪ ಪೂಜೆ ವಜ್ರಮಟ್ಟಿ. ಏನ್ ಮಾಡ್ತೀರಿ? ನಾವ್ ಒಕ್ಕಲ್ತನ ಮಾಡ್ತೀವಿ. ಏನೇನ್ ಬೆಳಿತೀರಿ? ನಾವೇನ್ ಜ್ವಾಳ, ಶೇಂಗಾ, ಗೊಂಜಾಳ, ಕಬ್ಬು. ಮಳೆ ಬಂತ ಈ ಸಲ ಬರಗಾಲ ಬಿದ್ದತ್ಲ, ಏನ್ ಮಾಡುದು 2 ವರ್ಷ ಆತ. ಮತ್ತ ಅವ ಗದ್ದೆಗೌಡ ಯಾ ಹಳ್ಳ್ಯಾಗ ಬಂದ ನಾನು ಮೂತಿ ತೋರ್ಸ ನಾವ್ ಹೇಳ್ತೀವಿ ಅವಂಗ. ಪಿಸಿ ಗದ್ದಿಗೌಡ್ರು? ಪಿಸಿ ಲೋಕಸಭೆ ಗದ್ದಿಗೌಡ್ರು ಬೆಂಕಿ ಹಚ್ಚದ ಅವನು. ಹಂಗ ಅಲ್ಲ, ಬೇಕಾದ್ರೆ ಅವ್ನ ಮುಂದೆ ಮಾತಾಡೋದ್ ಆಕ್ಚುಲಿ ಮುಂದೆ ಮಾತಾಡ್ತಾನ ಅವನ. ಅವನೇನ್ ಬಿಡೇ ಇಲ್ಲ ನಮಗ. ಅಲ್ಲಿ ಇಲ್ಲಿ ಮಠ ಆಸೆ ಬಂದ ಯಾ ಹಳ್ಳ್ಯಾಗ ಕಾಲಿಟ್ಟ ಹೇಳ್ಕೊಡೋಣ. ಹಂಗ ಸಹಿತ ಅಲ್ಲ, ಮತ್ ಏನ್ ಮಾಡುದಂತ ಅವನ ಆಸೆ ತಂದ. ಮತ್ತೆ ಹೆಂಗ್ 4 ಸಲ ಗೆಲ್ಸಿದ್ರಿ? ಹಂಗೆ ಏನೋ ಮಾಡ್ತಾನಂತ ಮಾಡಿದ್ರು. ಈಗ ಏನು 4 ಸಲ ಬಂದದು, ಯಾ ಹಳ್ಳ್ಯಾಗು ಕಾಲಿಟ್ಟ ಇಟ್ಟಿಲ್ಲ ಅವ. ಮತ್ತೇನ್ ಮಾಡುದ್ರಿ ತಂದಿಟ್ಟು ಏನ್ ಉಪಯೋಗ ಆತ? ಹೌದಲ್ಲ, ಹಂಗ ಮಾಡ್ಯಾನವ, ಅದಕ್ ಬೈಬೇಕಾಗತ್ತೆ. ಹಂಗ ಮಾಡಿದ್ಲಿಕ್ಕೆ ಯಾಕೆ? ಕಾಂಗ್ರೆಸ್ ಗ್ಯಾರಂಟಿಗಳು ಹೆಂಗಿದಾವೆ? ಕಾಂಗ್ರೆಸ್ ಗ್ಯಾರಂಟಿ ಅಗದಿ ಉತ್ತಮವಾಗಿದಾವು. ಎಲ್ಲಾ ಮಂದಿ ಅದಕ್ ಬೆನ್ನ ಹತ್ತದು, ಎಲ್ಲಾರು ಆಸ್ತಿ ತರ್ತಾರ. ಕಾಂಗ್ರೆಸ್ ಅಂತ ಈ ಸಲ 100 ಬರ್ತತಿ, ಬಿಜೆಪಿ ಮಣ್ಣು ಕೊಡ್ತೀವ, ಅದೇನ ಇದು ಇಲ್ಲ. ಕರ್ನಾಟಕದಾಗ ಹೆಂಗ ಕಾಂಗ್ರೆಸ್ ಮಣ್ಣು ಕೊಟ್ಟತ್, ಬಿಜೆಪಿ ಅದನ್ನ ಹಂಗ ದಿಲ್ಲಿ ಮಠ ಆದದು ಮಣ್ಣ ಕೊಡ್ತೀವ ಅವ್ನ ಮೋದಿನ. ಕೊಡತ್ತೀವ ಗ್ಯಾರಂಟಿ. ಸಂಯುಕ್ತ ಪಾಟೀಲ್ ಗೆಲ್ತಾರೆ ಹೆಂಗ್ರಿ? ಕಾಂಗ್ರೆಸ್ ಗೆಲ್ಲುತ್ತೆ ಇಲ್ಲಿ? ಪೂರ ಗೆಲ್ತತ್ತೆ. ಸದಾಶಿವ ಕಣಬೂರ್ ಅಂತ ಹೇಳಿ. ಏನ್ ಮಾಡ್ತೀರಿ? PM ಬುದ್ಧಿ, ಅಗ್ರಿಕಲ್ಚರ್. ಹೇಗಿದೆ ಬಾಗಲಕೋಟೆ? ಸದಾಶಿವ ಹೇಗಿದೆ ಬಾಗಲಕೋಟೆ? ಬಾಗಲಕೋಟೆ ಸರ, ಈಗ ಗದ್ದಿಗೌಡ್ರು ಸುಮಾರು ಸಲ ಆರಿಸಿ ಬಂದ್ರು. ಯಾವುದೇ ಜನಪ್ರಿಯ ಕಾರ್ಯಕ್ರಮಗಳಿಲ್ಲ. ಯಾವ್ದ ಒಬ್ಬ ಸಾಮಾನ್ಯ ಜನರ ಮನೆಗಳಿಗೆ ಹೋಗುವಂತ ಪರಿಸ್ಥಿತಿನೂ ಇಲ್ಲ ಬಿಜೆಪಿಯವ್ರು. ಯಾವ ಮುಖ ಇಟ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಬಂದು ಓಟ್ ಕೇಳುವಂತ ನೈತಿಕತೆ ಗದ್ದಿಗೌಡ್ರ ಅಂತ ಕಿಲ್ಲ ಅಂತ ಮಾತನ್ನ ಇಲ್ಲ. 4 ಸಲ ಗೆದ್ರು? 4 ಸಲ ಗೆದ್ರ ಅಂದ್ರೆ 2 ಸಲ ಮೋದಿ ಹವಾ. ಮೊದಲು ಒಮ್ಮೆ ಅಚಾನಕ್ ಆಗಿ ಮೋದಿ ಹವಾ ಇಲ್ವಾ? ಈ ಸಲ ಮೋದಿ ಹವಾ ಅನ್ನೋದಿಲ್ರಿ. ಏನ್ ಮಾಡ್ಯಾರ್ರಿ? ಗ್ಯಾರಂಟಿ ಹವಾ ಇದೆ. ಗ್ಯಾರಂಟಿ ಹವಾ ಅನ್ನೋಕ್ಕಿಂತನೂ ಮೋದಿ ಏನ್ ಮಾಡ್ಯಾರ ಅನ್ನುವಂತ ಒಂದು ಪ್ರಶ್ನೆ. ಮೋದಿ ಏನ್ ಮಾಡ್ಯಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತೈತಿ. ಯಾಕಂದ್ರೆ ಜನಪ್ರಿಯವಾದಂತ ಯೋಜನೆಗಳಿಲ್ಲ, ರೈತ ಪರವಾದಂತ ಯೋಜನೆಗಳಿಲ್ಲ, ರೈತರ ವಿರುದ್ಧವಾದಂತ ಕಾಯ್ದೆಗಳನ್ನ ಹುಟ್ಟಾಕ್ಯಾರ. ಇವತ್ತು APMC ಕಾಯ್ದೆ ಆಗ್ಲಿ, ಕೃಷಿ ಕಾಯ್ದೆ ಆಗ್ಲಿ, ಹೊಳ್ಳೆ ವಿದ್ಯುತ್ ಕಾಯ್ದೆ ಆಗ್ಲಿ, ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದಂತ ವ್ಯವಸ್ಥೆ ಇದ್ದ ಟೈಮ್ನಾಗ ಅದನ್ನ ಖಾಸಗೀಕರಣ ಮಾಡುವಂತ ವ್ಯವಸ್ಥೆ ಮೋದಿ ಅವರು. ನದಿ ಜೋಡಣೆ ಇತ್ತು, ಎಲ್ಲಿ ಹೋತ್ರಿ ನದಿ ಜೋಡಣೆ? ಏನೂ ಇಲ್ಲ, ಎಲ್ಲಾನು ಬೋಗಸ್ ಯೋಜನೆ. ಇವತ್ತ ಮೋದಿ ಅವರು ಓಟ್ ಕೇಳಾಕ್ ಬರ್ತಾರಲ್ಲ, ಮುಂದ್ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಹೇಳಿ ಓಟ್ ಕೇಳುವಂತ ವ್ಯವಸ್ಥೆ ನಡೆದಿದೆ ಹೊರತು ಹಿಂದ್ ಏನ್ ಮಾಡೀನಿ ಅನ್ನುವಂತ ವ್ಯವಸ್ಥೆ ಇಲ್ಲ. 10 ವರ್ಷ ಏನ್ ಮಾಡ್ಯಾರ ಮೋದಿ ಅನ್ನುವಂಥದ್ದು ಒಂದು ಪ್ರಶ್ನೆ ಜನ. ಈ ಸಲ ಹಂಗಾರೆ ಪಿಸಿ ಗದ್ದಿಗೌಡ್ರ ಕಷ್ಟ ಇದೆ? ಕಷ್ಟ ಅನ್ನಕೇನ್ರಿ, ಪಿಸಿ ಗದ್ದಿಗೌಡ್ರು ಅರಿಸೆ ಬರಂಗಿಲ್ಲ. ಎಷ್ಟು ಲೀಡರ್ ಗೆಲ್ತಾರೆ? 1 ಲಕ್ಷ ಲೀಡ್ಲೆ ಬರುವಂತ ವ್ಯವಸ್ಥೆ ಸಂಯುಕ್ತ ಪಾಟೀಲ್ ಅವರು. ಕಾಶಪ್ಪನವ್ರ ಫ್ಯಾಮಿಲಿ ಹೇಗೆ ಕೆಲಸ ಮಾಡಿದ್ದಾರೆ? ಕಾಶಪ್ಪನವರಾಗ್ಲಿ, ಇನ್ನು ಉಳಿದಂತ ಅಸಮಾಧಾನದಂತ ನಾಯಕರಾಗ್ಲಿ ಕೂಡಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಬೇಕು ಅನ್ನುವಂತ ಒಂದ ಸದುದ್ದೇಶ ಎಲ್ಲಾರು ಹೊಂದಾರ ಅನ್ನುವಂತ. ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೆಸರು? ಬಸವರಾಜ್ ಪಾಟೀಲ್ ಸರ್. ಏನ್ ಮಾಡ್ತೀರಿ? ಅಗ್ರಿಕಲ್ಚರ್. ಹೇಗಿದೆ ಸರ್ ಬಾಗಲಕೋಟೆ? ಈ ಸಲ ವಾತಾವರಣ ಬಹಳ ಬದಲಾವಣೆ ಬಯಸಿದಾರೆ ಸರ್. ಜಿಲ್ಲೆಯ ಜನ 20 ವರ್ಷಗಳ ಕಾಲ ಗದ್ದಿಗೌಡನ ಆರಿಸಿ ಕಳಿಸಿದ್ರು ಸಹಿತ ಯಾವುದೇ ರೀತಿ ಅಭಿವೃದ್ಧಿಗಳನ್ನ ಮಾಡಲು ಕಿಂಚಿತ್ತು ಕಾಳಜಿ ವಹಿಸದ ನಮ್ಮ ನಿದ್ದೆ ಗೌಡ್ರಿಗೆ ಈ ಸಲ ಸೋಲು ಖಚಿತ ಅಂತ ಹೇಳಕ್ ನಾನು ಭಾವಿಸ್ತೀನಿ. ಕುಡ್ಚಿ ಮಾರ್ಗ, ಬಾಗಲಕೋಟೆ ಕುಡ್ಚಿ ರೈಲು ಮಾರ್ಗ ಪ್ರತಿ 5 ವರ್ಷಕ್ಕೆ ಕೇವಲ 6 ರಿಂದ 8 ಕಿಲೋಮೀಟರ್ ಮಾತ್ರ ಸಾಗುತ್ತದೆ. ಚುನಾವಣೆ ಮುಗಿದ ನಂತರ ಕುಡ್ಚಿ ಮಾರ್ಗ ಸ್ಥಗಿತವಾಗುತ್ತದೆ. ಮತ್ತೆ ಮುಂದಿನ ಬಾರಿ ಸಹಿತ ಮತ್ತೆ ಪ್ರಾರಂಭ ಆಗುತ್ತದೆ. ಆ ರೀತಿಯಾಗಿ 20 ವರ್ಷಗಳಲ್ಲಿ ಕೇವಲ 16 ಕಿಲೋಮೀಟರ್ ಕುಡ್ಚಿ ರೈಲು ಮಾರ್ಗ ಸಾಗ್ತಾ ಇದೆ. ಎಷ್ಟೊತ್ತಿಗೆ ನಮ್ಮ ಕುಡ್ಚಿ ರೈಲು ಪ್ರಾರಂಭ ಆಗ್ಬೇಕಾಗಿತ್ತು. ವಿಷಾದಕರ ಸಂಗತಿ, ನಾವು ನಿದ್ದೇಗೌಡನ ಆರಿಸಿ ಕಳಿಸಿದಕ್ಕ ಇನ್ನೂ ಕುಡ್ಚಿ ರೈಲು
ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಹೇಳೋದೇ ಅಷ್ಟು. ಮತ್ತೆ ಸಂಯುಕ್ತ ಪಾಟೀಲ್ ಅವರು ಯುವಕ ಇದ್ದಾರೆ, ಆದಷ್ಟು ಹುಮ್ಮಸ್ಸಿದೆ, ರಾಜಕೀಯದಲ್ಲಿ ಇನ್ನೂ ಬೆಳಿಬೇಕನ್ನೋ ಇಚ್ಛಾಶಕ್ತಿ ಇರೋದ್ರಿಂದ ಈ ಸರ್ತಿ ಸಂಯುಕ್ತ ಪಾಟೀಲ್ ಅವರು ಗೆಲುವು ನಿಶ್ಚಿತ ಅಂತ ಹೇಳಿ ಬಯಸ್ತೇನೆ. ಗ್ಯಾರಂಟಿ ಯೋಜನೆಗಳಲ್ಲಿ ಎಷ್ಟು ಪ್ಲಸ್ ಆಗುತ್ತೆ? ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳಾ ಮತದಾರರು ಅರ್ಧಕ್ಕಿಂತ ಹೆಚ್ಚು ಭಾಗ 40% ಮಾತ್ರ ಮಹಿಳಾ ಮತದಾರರು ನಮಗೆ ಮತ ನೀಡ್ತಾರಂತ ನಾವು ಹೇಳಲು ಇಚ್ಛಿಸ್ತೇವೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ? ಮಿನಿಮಮ್ ಇಲ್ಲ ಅಂದ್ರೂ 1 ರಿಂದ 1.5 ಲಕ್ಷದವರೆಗೆ ನಮ್ಮ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ ಹೇಳ್ತೀವಿ. ಗ್ಯಾರಂಟಿಗಳಲ್ಲಿ ಮತ್ತೆ ಯುವಕರು ಮೋದಿ ಅಲೆಯನ್ನ ಕಮ್ಮಿ ಮಾಡಿದ್ದಾರೆ. ನಾವು ನೋಡಿದ ಪ್ರಕಾರ ನಿನ್ನೆ ತಮ್ಮ ಬಿಜೆಪಿ ಸೋಷಿಯಲ್ ಮೀಡಿಯಾನೇ ಹೇಳ್ತಾ ಇದೆ, ಜನ ಕೂಡ್ಸಕ್ ಸಾಧ್ಯ ಆಗಿಲ್ಲ ಬಾಲ್ಕೋಟೆಯಲ್ಲಿ ಗದ್ದಿಗೌಡರು ಇದು ನರೇಂದ್ರ ಮೋದಿ ಅವರು ಬಂದಾಗ ಅಂತ ಹೇಳಿದ್ದಾರೆ. ಅದು ಸತ್ಯವಾದ ಮಾತಂತ ಹೇಳ್ತೀವಿ ನಾವು. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಯಾವುದೇ ರೀತಿ ಹಿಂದುತ್ವ ಇಲ್ಲ, ಏನೂ ಇಲ್ಲ, ಎಲ್ಲ ನಿಲ್ಲಾಗಿದೆ. ಈ ಸಲ ನಾವು ಕಾಂಗ್ರೆಸ್ ಬಾವುಟ ಆರಿಸೋದು ಶತಸಿದ್ಧ ಬಾಗಲಕೋಟೆ ಜಿಲ್ಲೆ ಅಂತ ಹೇಳಿ ಇಚ್ಛಿಸ್ತೇವೆ. ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೆಸರು? ವೆಂಕಟೇಶ್ ಹುಣಸೆಕಟ್ಟಿ ಮೆಟ್ಕೊಡ್ಡು. ಏನ್ ಮಾಡ್ತೀರಿ? ನಾವು ಅಗ್ರಿಕಲ್ಚರ್ ಮಾಡ್ತೀವಿ. ಹೇಗಿದೆ ಈ ಸಲ ಬಾಗಲಕೋಟೆ ಲೋಕಸಭೆ? ನಮ್ ಬಾಗಲಕೋಟೆ ಅಂದ್ರೆ ನಾವು ಈಗ 4 ಪೀರಿಯಡ್ ಗದ್ದಿಗೌಡನ ನಾವು ಹಾಯಿಸ್ತಂದಿವ್, ಅವ್ ಕೆಲ್ಸ ಮಾಡ್ತಾನಂತ ಹಾಯಿಸ್ತಂದಿವ್, ಏನೂ ಮಾಡಿಲ್ಲ ಅವ್ ಕೆಲ್ಸ. ಎಲ್ಲಾ ಊದ ಒತ್ತಾಟಿಯಿಂದ ಒತ್ತಾಟಿ ಆದ್ರೂ ನಾವು ಒತ್ತಾಟಿಯಾಗಿ ಬಿಜೆಪಿನ ಮಾಡಿವ್ ಮೊದಲ. ಈಗ ನಾವು ಎಲ್ಲಾದು ಬಿಜೆಪಿ ಯುವಕದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲಾದು ಕಾಂಗ್ರೆಸ್ ಬಂದಿವಿ. ಮತ್ತ ವಾಜಪೇಯಿ ಅವ್ರ ಗುರಿ ಇವ್ದು ಏನೂ ಇಲ್ಲ, ಬರೀ ನದಿ ಜೋಡಣೆ ಇಲ್ಲ, ರಸ್ತೆ. ವಾಜಪೇಯಿ ಗುರಿಗಳು ಒಂದು ಇವ್ರು ಮೋದಿ ಎಲ್ಲ ಮಾಡಿಲ್ಲ. ಫಾರೆನ್ ಟೂರ್ ಮಾಡ್ತಾ ಇದ್ದಾರೆ, ಬರೀ ಫಾರೆನ್ ಟೂರ್ ಒಟ್ಟ. ಮತ್ತ ಅವ್ರ ಒಂದು ದಿವ್ಸಕ್ಕ ಊಟದ ಖರ್ಚು ಎಷ್ಟೈತೆ ಅಂದ್ರ 1.8 ಕೋಟಿ ಖರ್ಚು ಐತಿ. ಯಾರು ಪ್ರಧಾನಿ ಆಗ್ಬೇಕು ನಿಮ್ ಪ್ರಕಾರ? ನಮ್ ಪ್ರಕಾರ ಕಾಂಗ್ರೆಸ್ ಪಕ್ಷದಾಗ ಯಾವ್ದಾದ್ರು ಓಕೆ, ನಮ್ಮದು ಯಾವ್ದೋ ಓಕೆ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕು? ಕಾಂಗ್ರೆಸ್ ಅಧಿಕಾರ ಬರ್ಬೇಕು, ಬದಲಾವಣೆ ಆಗ್ಬೇಕು. ನಾವು 10 ವರ್ಷ ಬಿಜೆಪಿ ಕೊಟ್ಟು ನೋಡಿ, ಈಗ ಅವ್ರು ಏನೂ ಇಲ್ಲ, ಏನೂ ಆಗಿಲ್ಲ. ಅವ್ರು ಹೆಂಗ ಅಧಿಕಾರಕ್ಕೆ ಬರ್ತೇ ಅಂದ್ರ ನಮ್ಮೊಳಗ ಕೋಮಗಲಭೆ ಮಾಡಿ ಅಧಿಕಾರಕ್ಕೆ ಬಂದದ. ನಾವು ಕಲ್ಲು ಹೋಗದಿದ್ವಿ, ತಿಮ್ಮಾಪ ಸಾಹೇಬ್ ಕಲ್ಲು ಹೋಗಿದ್ವಿ ನಾವು. ಆ ಟೈಮ್ ಕಲ್ಲು ಹೋಗುದು ನಾವು ಬಿಜೆಪಿ ಅಧಿಕಾರಕ್ಕೆ ತಂದಿವ್. ಆಗ ಈಗ ಮಾತ್ರ ಎಲ್ಲಾರು ಸಂಘಟನೆ ಶಾಣೆ ಆಗ್ಯದ. ಈಗ ನಮ್ಗೆ ಯಾವ್ದ ಇಷ್ಟ ಆಕೈತಿ ಅದನ್ನ ಮಾಡ್ತು, ಸಂಘಟನೆ ಮಾಡ್ತು. ಓ, ಸಂಘಟನೆ RSS ಸಂಘಟನೆ ಅವ್ರ ನೀವು? ಸಂಘಟನೆ ಒಳಗೆ ನಾವು ಭಾಗವಹಿಸ್ತು. ಆದ್ರೆ ಮತ್ತೆ ನಾವು ರಾಜಕೀಯಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಸಂಘಟನೆ ಕೆಲಸ ಮಾಡ್ತೀರಾ, ರಾಜಕೀಯ ಬಂದಾಗ ಈ ಸಲ ಕಾಂಗ್ರೆಸ್ ರಾಜಕೀಯ ಕಾಂಗ್ರೆಸ್ ಮಾಡ್ತು. ತುಂಬಾ ಚೆನ್ನಾಗಿದೆ ನಿಮ್ಮ ನಡೆ. ಹೌದು. ಈಗ ಎಷ್ಟು ಲೀಡಲ್ಲಿ ಗೆಲ್ತಾರೆ ಸಂಯುಕ್ತ ಪಾಟೀಲ್? ಸಂಯುಕ್ತ ಪಾಟೀಲ್ ಅದು 2 ಲಕ್ಷ ಲೀಡಲ್ಲಿ ಗೆಲ್ತದಂತೇಳಿ ನಂಗೆ ಆತ್ಮವಿಶ್ವಾಸ ಇದೆ. ಥ್ಯಾಂಕ್ ಯು. ಕಾರ್ಯಕರ್ತ ದುಡಿಬೇಕಿಷ್ಟೇ. ಸಂಘದವ್ರು ಹೆಂಗೆ ವರ್ಕ್ ಮಾಡ್ತದ, ನಮ್ ಕಾರ್ಯಕರ್ತರು ಆ ಟೈಪ್ ನಾವು ವರ್ಕ್ ಮಾಡ್ಬೇಕಂತ ವಿನಂತಿ ಕೇಳ್ಕೊತೀವಿ.